ಗದಗ ನಗರದಿಂದ ಹೊರಭಾಗದ ಪ್ರದೇಶದಲ್ಲಿ ವಿಶಿಷ್ಟವಾದ ಎಲ್ ಆಕಾರದ ತಿರಂಗ ಉದ್ಯಾನವನ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಹೊರಹೊಮ್ಮುತ್ತಿದೆ. 1.5 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಈ ಉದ್ಯಾನವನದಲ್ಲಿ 8 ವರ್ಷಗಳ ಹಿಂದೆ 120 ಅಡಿ ಧ್ವಜ ಸ್ತಂಭವನ್ನು ಸ್ಥಾಪಿಸಲಾಗಿದ್ದು, ಇದು ಚಿಕ್ಕ ಪಟ್ಟಣದ ಪ್ರಮುಖ ಆಕರ್ಷಣೆಯಾಗಿದೆ. ಉದ್ಯಾನವನದ ಉದ್ದಗಲಕ್ಕೂ ನೀರಿನ ಕಾರಂಜಿ ಹಾಗೂ ಶುದ್ಧ ಅಲ್ಯೂಮಿನಿಯಂನಿಂದ ಧ್ವಜಸ್ತಂಭ ಅಳವಡಿಸಲಾಗಿದ್ದು, ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಸೊಂಪಾದ ಉದ್ಯಾನವನದ ಜೊತೆಗೆ ಕಂಬ ಉದ್ಯಾನದ ಮಧ್ಯ ಭಾಗದಲ್ಲಿ ಪ್ರಮುಖ ಆಕರ್ಷಣೆಯಾಗಿ ನಿಂತಿದೆ. 8 ಅಡಿ ಇಂಟು 12 ಅಡಿ ಅಳತೆ ಹೊಂದಿರುವ ಈ ಧ್ವಜಸ್ತಂಭ ಎಲೆಕ್ಟ್ರಾನಿಕ್ ಯಾಂತ್ರಿಕ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಧ್ವಜಾರೋಹಣವನ್ನು ಸುಲಭಗೊಳಿಸುವುದು ಇದರ ಮತ್ತೊಂದು ವಿಶೇಷತೆಯಾಗಿದೆ. ಹುಬ್ಬಳ್ಳಿ ಮತ್ತು ಬೆಂಗಳೂರಿನಲ್ಲಿ ಧ್ವಜ ತಯಾರಿಕೆ ಘಟಕಗಳ ಕೊರತೆಯಿಂದಾಗಿ ಮುಂಬೈನಲ್ಲಿ ಇದನ್ನು ತಯಾರಿಸಲಾಗಿದೆ. ಬೆಂಗಳೂರಿನ ರಾಷ್ಟ್ರೀಯ ಸೇನಾ ಸ್ಮಾರಕ 213 ಅಡಿ ಎತ್ತರದ ಧ್ವಜಸ್ತಂಭವನ್ನು ಹೊಂದಿದ್ದು, ಇದು ಕರ್ನಾಟಕದ ಅತಿ ಎತ್ತರದ ಧ್ವಜಸ್ತಂಭವಾಗಿದೆ. ಗದಗ್ನಲ್ಲಿರುವ ತಿರಂಗ ಪಾರ್ಕ್ನ ಧ್ವಜಸ್ತಂಭ ಉತ್ತರ ಕರ್ನಾಟಕದಲ್ಲಿಯೇ ಅತ್ಯಂತ ಎತ್ತರವಾಗಿದೆ. ಈ ಮೂಲಕ ತಿರಂಗ ಉದ್ಯಾನವನ ಹೊಂದಿರುವ ರಾಜ್ಯದ ಮೊದಲ ಜಿಲ್ಲೆ ಅನ್ನೋ ಹೆಗ್ಗಳಿಕೆಗೆ ಗದಗ ಪಾತ್ರವಾಗಿದೆ. 2,25,00,000 ರೂಪಾಯಿ ವೆಚ್ಚದಲ್ಲಿ ಈ ಪಾರ್ಕ್ ಅನ್ನು ನಿರ್ಮಿಸಲಾಗಿದೆ. ಈ ಐಕಾನಿಕ್ ಪಾರ್ಕ್ ಕೇವಲ ಸಾಮಾನ್ಯ ಹಸಿರು ತಾಣವಾಗಿರದೆ ಭಾರತದ ಸ್ವಾತಂತ್ರ್ಯದ ಕಥೆ ಹೇಳುತ್ತೆ. ಸುಂದರವಾದ ಉದ್ಯಾನವನದ ನಡುವೆ ಸಂಕ್ಷಿಪ್ತ ಮಾಹಿತಿಯೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಛಾಯಾಚಿತ್ರವನ್ನು ಸಹ ಪ್ರದರ್ಶಿಸಲಾಗುತ್ತೆ. ಈ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ್ದ ಮಹಾನ್ ಪುರುಷರ ಕೊಡುಗೆಗಳನ್ನು ಸಂದರ್ಶಕರು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತೆ. ಉದ್ಯಾನವನ ಅದರ ಗೋಡೆಗಳ ಮೇಲೆ ಮಾಹಿತಿ ಫಲಕಗಳನ್ನು ಹೊಂದಿದೆ. ಕೆಲವು ಬೋರ್ಡ್ಗಳು ರಾಷ್ಟ್ರಗೀತೆ ಮತ್ತು ರಾಷ್ಟ್ರ ಧ್ವಜದ ಅರ್ಥವನ್ನು ವಿವರಿಸಿದ್ರೆ, ಇತರ ಬೋರ್ಡ್ಗಳು ಅಸಹಕಾರ ಚಳುವಳಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಸೈಮನ್ ಕಮಿಷನ್, ದಂಡಿ ಮಾರ್ಚ್, ಧ್ವಜ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿಯ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುತ್ತೆ. ಈ ಪಾರ್ಕ್ನಲ್ಲಿ ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಲೋಕಮಾನ್ಯ ಬಾಲ ಗಂಗಾಧರನಾಥ ತಿಲಕ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮೊರಾರ್ಜಿ ದೇಸಾಯಿ, ಬಾಬು ಜಗಜೀವನ್ ರಾಮ್, ಭಗತ್ ಸಿಂಗ್, ವೀರ ಸನ್ಯಾಸಿ ವಿವೇಕಾನಂದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಕೂಡ ಇದೆ. ಕನ್ನಡದಲ್ಲಿ ರಾಷ್ಟ್ರಗೀತೆಯ ಅರ್ಥವನ್ನ ಸಹ ಇಲ್ಲಿ ಪ್ರದರ್ಶಿಸಲಾಗುತ್ತೆ ಅನ್ನೋದು ಮತ್ತೊಂದು ವಿಶೇಷ. ಜನ ಹೃದಯದಿಂದ ಹಾಡುವ ಗೀತೆಯನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳಲು ಇದು ಅನುವು ಮಾಡಿಕೊಡುತ್ತೆ. ಇನ್ನು ಗದಗ ಆಗಸ್ಟ್ 24, 1997ರಂದು ಗದಗ ಹೊಸ ಜಿಲ್ಲೆಯಾಗಿ ಹೊರಹೊಮ್ಮಿತು. ಕಲೆ, ಸಾಹಿತ್ಯ, ಸಂಸ್ಕೃತಿ, ಆಧ್ಯಾತ್ಮಿಕ ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ ಗದಗ ತನ್ನದೇ ಆದ ಪರಂಪರೆಯನ್ನು ಹೊಂದಿದೆ. ಇದು ಹಸಿರು ಪ್ರದೇಶದ ಪ್ರವಾಸಿ ಸ್ಥಳ ಮತ್ತು ಅನೇಕ ಪ್ರಕೃತಿ ಪ್ರೇಮಿಗಳು ಭೇಟಿ ನೀಡುತ್ತಾರೆ. ಉತ್ತರ ಗಡಿಯಲ್ಲಿ ಮಲಪ್ರಭಾ, ದಕ್ಷಿಣ ಗಡಿಯಲ್ಲಿ ತುಂಗಭದ್ರಾ ಹರಿಯುತ್ತೆ. ಇನ್ನು ಗದಗ ಉತ್ತರ ಕರ್ನಾಟಕದ ಹಿಂದೂಸ್ತಾನಿ ಸಂಗೀತದ ಪ್ರಮುಖ ಸ್ಥಾನ ಮತ್ತು ಹಿಂದೂಸ್ತಾನಿ ಗಾಯಕ ಭಾರತ ರತ್ನ ಪುರಸ್ಕೃತ ಪಂಡಿತ ಭೀಮಸೇನ್ ಜೋಶಿ ಅವರ ನೆಲೆಯಾಗಿದೆ. ಆಧುನಿಕ ಕನ್ನಡ ಸಾಹಿತ್ಯ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಹುಯಿಲಗೋಳ ನಾರಾಯಣರಾವ್, ಪಂಡಿತ ಪುಟ್ಟರಾಜ ಗವಾಯಿ ಮತ್ತು ನಮ್ಮ ಪ್ರಸಿದ್ಧ ಕ್ರಿಕೆಟ್ ಆಟಗಾರ ಸುನಿಲ್ ಜೋಶಿ ಅವರು ಸಹ ಗದಗ ನಗರದವರು. ಇಂಥ ಗದಗ್ನಲ್ಲಿ ತಿರಂಗ ಉದ್ಯಾನವನ ಮತ್ತೊಂದು ಪ್ರವಾಸಿ ತಾಣವಾಗಿದೆ. ಗದಗ ಬಗ್ಗೆ ಒಂದು ದಂತ ಕಥೆ ಇದೆ. ನೀವು ಪಟ್ಟಣದಲ್ಲಿ ಎಲ್ಲೇ ನಿಂತು ಕಲ್ಲನ್ನ ಎಸೆದ್ರೆ ಅದು ಮುದ್ರಣಾಲಯ ಅಥವಾ ಕೈಮಗ್ಗದ ಮೇಲೆ ಬೀಳತ್ತೆ. ಗದಗ್ನಲ್ಲಿ ಹೊಂಬಾಳಿ ಬ್ರದರ್ಸ್ ಮತ್ತು ಶಾಬಾದಿ ಮಠದಂತಹ ಬಹಳಷ್ಟು ಮುದ್ರಣಾಲಯಗಳಿವೆ. ಗದಗ ಪಕ್ಕದ ಪಟ್ಟಣವಾದ ಬೆಟಗೇರಿ ಕೈಮಗ್ಗಗಳಿಗೆ ಹೆಸರುವಾಸಿ. ಇಂಥ ಗದಗ್ನಲ್ಲಿ ತ್ರಿಕುಟೇಶ್ವರ ದೇವಸ್ಥಾನ 6ನೇ ಶತಮಾನದಿಂದ 8ನೇ ಶತಮಾನದ ನಡುವಿನ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿದೆ. ಇದು ಭವ್ಯ ವಾಸ್ತುಶಿಲ್ಪದ ಪುರಾವೆಗಳನ್ನು ಹೊಂದಿದೆ ಮತ್ತು ಅದ್ಭುತವಾದ ವಾಸ್ತುಶಿಲ್ಪದ ಸೌಂದರ್ಯ ಹೊಂದಿದೆ. ಈ ದೇವಸ್ಥಾನವನ್ನ ವಿದ್ಯಾ ದೇವತೆಯ ಸರಸ್ವತಿಗೆ ಸಮರ್ಪಿಸಲಾಗಿದೆ. ಇನ್ನು ವೀರನಾರಾಯಣ ದೇವಸ್ಥಾನ ಚಾಲುಕ್ಯ, ಹೊಯ್ಸಳ ಮತ್ತು ವಿಜಯನಗರ ಶಿಲ್ಪಕಲೆಗಳ ಮಿಶ್ರಣವಾಗಿದೆ. ಗರ್ಭಗುಡಿ ಮತ್ತು ದೇವಾಲಯದ ಅಗ್ರಗೋಪುರ ಚಾಲುಕ್ಯ ವಾಸ್ತುಶೈಲಿಯ ಮಾದರಿ. ಗರುಡಗಂಬ, ರಂಗಮಂಟಪ ಹೊಯ್ಸಳ ವಾಸ್ತುಶಿಲ್ಪದ ರೀತಿಯಲ್ಲಿದೆ. ಇನ್ನು ಲಕ್ಕುಂಡಿ ಒಂದೊಮ್ಮೆ ಧಾರ್ಮಿಕ ತರಬೇತಿಗೆ ಪ್ರಮುಖ ಕೇಂದ್ರವಾಗಿತ್ತು. ಇಲ್ಲಿ ಕಲ್ಯಾಣಿ ಚಾಲುಕ್ಯ ಶೈಲಿಯ ಹಲವು ದೇವಾಲಯಗಳಿವೆ. ಸುಂದರವಾದ ಕಾಶಿ ವಿಶ್ವನಾಥ ದೇವಸ್ಥಾನವನ್ನ ಮರದ ಮತ್ತು ಕಲ್ಲಿನ ಕೆತ್ತನೆ ಇತ್ಯಾದಿಯಿಂದ ಅಲಂಕರಿಸಲಾಗಿದೆ. ಇಂಥ ಹಲವಾರು ವೈಶಿಷ್ಟ್ಯಗಳ ಗದಗ ನಗರದಲ್ಲಿ
ಎಲ್ ಆಕಾರದ ತಿರಂಗ ಉದ್ಯಾನವನ ಮತ್ತೊಂದು ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.